ಈ ಸಲ ನಾವು ಟ್ರಿಪ್ನ ಮಹಾರಾಷ್ಟ್ರ ಕಡೆ ಪ್ಲ್ಯಾನ್ ಮಾಡಿದ್ದೀವಿ. ಈ ಟ್ರೈನು ನಾಂದೇಡ್ ಎಕ್ಸ್ಪ್ರೆಸ್ ಅಂತ ಬೆಂಗಳೂರಿಂದ ನಾಂದೇಡ್ಗೆ ಹೋಗುತ್ತೆ. ನಾಂದೇಡ್ ಅನ್ನೋದು ಮಹಾರಾಷ್ಟ್ರದಲ್ಲೊಂದು ಜಾಗ. ನಾವು ಹೋಗ್ಬೇಕಾಗಿರೋಂಥ ಜಾಗಕ್ಕೆ ಇದು ಈ ನಾಂದೇಡ್ ರೈಲ್ವೆ ಸ್ಟೇಷನ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ನು. ಹಾಗಾಗಿ ನಾವು ಈಗ ನಾಂದೇಡ್ಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸರಿಯಾದ ಸಮಯಕ್ಕೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಿಡ್ತಾಯಿದೆ ಈ ಟ್ರೈನು. ಬೆಂಗಳೂರಿಂದ ನಾಂದೇಡ್ಗೆ 1039 ಕಿಲೋಮೀಟ್ರ್ ಆಗುತ್ತೆ. ಈ ಡಿಸ್ಟೆನ್ಸ್ನ ಈ ಟ್ರೈನ್ 24 ಗಂಟೆ ಟೈಮಲ್ಲಿ ಕವರ್ ಮಾಡುತ್ತೆ. ಈ ಡಿಸ್ಟೆನ್ಸ್ ಕವರ್ ಮಾಡಬೇಕಾದ್ರೆ ಈ ಟ್ರೈನು ಕರ್ನಾಟಕ, ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಈ ಥರ 4 ಸ್ಟೇಟಲ್ಲೂ ಟ್ರಾವೆಲ್ ಮಾಡುತ್ತೆ. ಈಗ ಬೆಳಗಿನ ಜಾವ 5:45-6 ಗಂಟೆ ಆಗಿದೆ. ನಾವು ಗುಂಟ್ಕಲ್ ಜಂಕ್ಷನ್ ತಲುಪಿದ್ದೀವಿ. ಈ ಗುಂಟ್ಕಲ್ ಜಂಕ್ಷನ್ನು ಆಂಧ್ರಕ್ಕೆ ಸೇರುತ್ತಾ ತೆಲಂಗಾಣಕ್ಕೆ ಸೇರುತ್ತಾ ಗೊತ್ತಿಲ್ಲ. ಬೆಂಗಳೂರಿಂದ ನಾವು ಈಗ 308 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ. ಇಲ್ಲಿ ನಮಗೆ ಎಲ್ಲೇ ನೋಡಿದ್ರು ಬರೀ ಕಪ್ಪು ಮಣ್ಣೆ ಕಾಣಿಸ್ತಾ ಇದೆ. ಎಷ್ಟೇ ದೂರಕ್ಕೆ ನೋಡಿದ್ರು ಯಾವುದೇ ಒಂದು ಬೆಟ್ಟ ಗುಡ್ಡ ಮರಗಳಾಗಲಿ ಜಾಸ್ತಿ ಇಲ್ಲ. ಇಲ್ಲಿ ಎಷ್ಟು ದೂರಕ್ಕೆ ನೋಡಿದ್ರು ಬರೀ ಕಪ್ಪು ಮಣ್ಣೆ ಕಾಣಿಸ್ತಾ ಇದೆ. ಈ ಕಪ್ಪು ಮಣ್ಣಲ್ಲಿ ಏನು ಬೆಳೀತಾರೆ ಅಂತ ಗೊತ್ತಿಲ್ಲ. ಹೋಗ್ತಾ ದಾರಿನಲ್ಲಿ ನಮಗೆ ಈ ವಿಂಡ್ ಟರ್ಬೈನ್ಗಳು ಕೂಡ ಕಾಣಿಸ್ತು. ಈ ಪ್ರದೇಶ ಕೂಡ ಆಂಧ್ರ ಅಥವಾ ತೆಲಂಗಾಣಕ್ಕೆ ಸೇರ್ಬೋದು. ಈ ಸಲ ನಾವು ಮಹಾರಾಷ್ಟ್ರದಲ್ಲಿ ಲೋನಾರ್ ಮೀಡಿಯಾ ಕ್ರೇಟರು, ಅಜಂತ, ಎಲ್ಲೋರ, ಆಮೇಲೆ ಶಿರ್ಡಿ ನೋಡಬೇಕು ಅಂದ್ಕೊಂಡು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸುಮಾರು ಡಿಸ್ಟೆನ್ಸ್ ಕವರ್ ಮಾಡಿದ್ವಿ, ಆದರೆ ನಮಗೆಲ್ಲೂ ಯಾವುದೇ ಒಂದು ಬೆಟ್ಟ ಗುಡ್ಡ ಕಾಣಿಸಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ನಮಗೆ ಇಲ್ಲೊಂದು ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದೆ. ಈ ಪ್ರದೇಶನೂ ಕೂಡ ಆಂಧ್ರ ಅಥವಾ ತೆಲಂಗಾಣಕ್ಕೆ ಸೇರುತ್ತೆ. ಈ ಬೆಟ್ಟ ಗುಡ್ಡಗಳ ಜೊತೆಗೆ ಸ್ವಲ್ಪ ಹಸಿರನ್ನ ನೋಡ್ತಾ ಇರೋದು ಇಲ್ಲೇನೆ. ಈಗ ನಾವು ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಸಮೀಪಿಸ್ತಾ ಇದ್ದೀವಿ. ಇದೇ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ನು. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಈ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಹತ್ರ ಆಗುತ್ತೆ. ಟ್ರೈನಲ್ಲಿ ಇದ್ದಿದ್ದ ಅರ್ಧಕ್ಕರ್ಧ ಜನ ಇದೇ ಸ್ಟೇಷನಲ್ಲಿ ಇಳ್ಕೊಂಡ್ರು. ಇದೇ ತುಂಗಭದ್ರಾ ನದಿ ಹರಿಯುವಂಥ ಜಾಗ. ಮಳೆ ಇಲ್ಲದೆ ತುಂಗಭದ್ರಾ ನದಿ ಪೂರ್ತಿ ಬರಡಾಗ್ಬಿಟ್ಟಿದೆ. ಇದೇ ರಾಯಚೂರು ರೈಲ್ವೆ ಸ್ಟೇಷನ್ನು. ಮತ್ತು ಕರ್ನಾಟಕಕ್ಕೆ ಬಂದಿದ್ದೀವಿ ಈಗ. ಈ ರಾಯಚೂರು ರೈಲ್ವೆ ಸ್ಟೇಷನ್ನು ಮತ್ತು ಮುಂದೆ ಬರುವಂಥ ಯಾದಗಿರಿ ಮತ್ತು ಬೀದರ್ ರೈಲ್ವೆ ಸ್ಟೇಷನಲ್ಲಿ ಸುಮಾರು ಜನ ಇಳ್ಕೊಂಬಿಡ್ತಾರೆ. 90% ಟ್ರೈನಿನಲ್ಲಿರೋಂಥ ಜನ ಇಲ್ಲೇ ಖಾಲಿ ಆಗಿಬಿಡ್ತಾರೆ.
ರಾಯಚೂರು ರೈಲ್ವೆ ಸ್ಟೇಷನ್ ಆದಮೇಲೆ ಸ್ವಲ್ಪ ದೂರದಲ್ಲೇ ನಮಗೆ ರಾಯಚೂರು ಥರ್ಮಲ್ ಪವರ್ ಪ್ಲ್ಯಾಂಟ್ ಸಿಗುತ್ತೆ. ಈ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಕೋಲ್ನ ಯೂಸ್ ಮಾಡ್ತಾರೆ ಫ್ಯೂಯಲ್ ಆಗಿ. ಒಂದು ಥರ್ಮಲ್ ಪವರ್ ಪ್ಲ್ಯಾಂಟ್ನ ನೋಡ್ತಾ ಇರೋದು ನಾನು ಇದೇ ಮೊದಲನೇ ಬಾರಿ. ರಾಯಚೂರು ಆದಮೇಲೆ ಟ್ರೈನು ಪೂರ್ತಿ ಖಾಲಿ ಆಗಿಬಿಡುತ್ತೆ ಈ ಥರ. ಈಗ ಬೀದರ್ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಈಗ ಕಮಲಾನಗರ್ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಕರ್ನಾಟಕದಲ್ಲಿ ಇದೇ ಕೊನೆ ರೈಲ್ವೆ ಸ್ಟೇಷನ್ನು. ಇದಾದಮೇಲೆ ಬರೋ ಸ್ಟೇಷನ್ಗಳೆಲ್ಲ ಮಹಾರಾಷ್ಟ್ರದ್ದು. ಉದ್ಗಿರ್ ಇದೇ ನಮಗೆ ಮೊದಲನೇ ಸ್ಟೇಷನ್ ಸಿಕ್ಕೋದು ಮಹಾರಾಷ್ಟ್ರದಲ್ಲಿ, ಕರ್ನಾಟಕ ಆದಮೇಲೆ. ಈ ಮಹಾರಾಷ್ಟ್ರದಲ್ಲೂ ನಾವೆಲ್ಲಿ ನೋಡಿದ್ರೂ ನಮಗೆ ಬರೀ ಕಪ್ಪು ಮಣ್ಣೆ ಕಾಣ್ತಾ ಇದೆ. ಈ ಕಪ್ಪು ಮಣ್ಣಲ್ಲಿ ನಾವು ನೋಡ್ದಂಗೆ ಭತ್ತ, ಜೋಳ ಮತ್ತು ಕಬ್ಬು ಬೆಳೆದಿದ್ರು. ತೆಲಂಗಾಣ, ಆಂಧ್ರ ಕಂಪೇರ್ ಮಾಡಿದ್ರೆ ನಮಗೆ ಮಹಾರಾಷ್ಟ್ರ ಸ್ವಲ್ಪ ಹಸಿರಾಗಿ ಕಾಣ್ತಾ ಇದೆ. ಈಗ ನಾವು ಪಾರ್ಬನಿ ಅನ್ನೋ ಒಂದು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನಮ್ದು ಆ್ಯಕ್ಚುಲ್ ಪ್ಲ್ಯಾನ್ ಬಂದು ನಾಂದೇಡ್ಗೆ ಹೋಗಿ ನಾಂದೇಡಿಂದ ಜಲ್ನಾಗೆ ಟ್ರೈನಲ್ಲಿ ಬಂದು ಜಲ್ನಾಯಿಂದ ಲೋನಾರ್ಗೆ ಬಸ್ಸಲ್ಲಿ ಹೋಗಬೇಕು ಅಂತ. ಇದು ಆಪ್ಷನ್ 1. ಇನ್ನೊಂದು ಆಪ್ಷನ್ ಬಂದು ನಾವು ನಾಂದೇಡ್ಗೆ ರೀಚ್ ಆಗಿ ಟ್ರೈನಲ್ಲಿ ನಾಂದೇಡಿಂದ ಲೋನಾರ್ಗೆ ಡೈರೆಕ್ಟ್ ಬಸ್ಸಲ್ಲಿ ಹೋಗಬೇಕು ಅಂತ. ಆದರೆ ನಮಗೆ ಇಲ್ಲಿ ಕೆಲವೊಬ್ಬರನ್ನ ವಿಚಾರಿಸಿದಾಗ ತಿಳಿತು, ನಾಂದೇಡಿಂದ ಲೋನಾರ್ಗೆ ಡೈರೆಕ್ಟ್ ಬಸ್ ಸಿಗೋದಿಲ್ಲ, ನಾವೇನಿದ್ರು ಜಲ್ನಾಗೆ ಹೋಗಬೇಕು ಅಂತ. ಸೊ ನಾವು ಜಲ್ನಾಗೆ ಹೋಗಬೇಕು ಅಂದರೆ ಪಾರ್ಬನಿ ಸ್ಟೇಷನ್ನು ಹತ್ತಿರ ಆಗುತ್ತೆ. ಆದ್ದರಿಂದ ಪಾರ್ಬನಿನಲ್ಲೇ ಇಳ್ಕೊಳ್ಳಿ. ಪಾರ್ಬನಿಯಿಂದ ಜಲ್ನಾಗೆ ತುಂಬ ಟ್ರೈನ್ಗಳು ಹೋಗುತ್ತೆ. ಪಾರ್ಬನಿಯಿಂದ ಜಲ್ನಾಗೆ ಹೋಗ್ಬಿಟ್ಟು ಜಲ್ನಾಯಿಂದ ಬಸ್ಸಲ್ಲಿ ಲೋನಾರ್ಗೆ ಹೋಗಿ ಅಂತ ಹೇಳಿದ್ರು. ಆದ್ದರಿಂದ ಈ ಪಾರ್ಬನಿ ಅನ್ನೋ ಸ್ಟೇಷನಲ್ಲಿ ಹೇಳ್ಕೊಂಡಿದ್ದೀವಿ. ಈ ಪಾರ್ಬನಿ ಅನ್ನೋ ಸ್ಟೇಷನ್ನು ನಾಂದೇಡ್ಗಿಂತ 2 ಸ್ಟಾಪು ಹಿಂದೆ ಇದೆ. ಈಗ ನಾವು ಪಾರ್ಬನಿಯಿಂದ ಜಲ್ನಾಗೆ ಟ್ರೈನ್ ಹತ್ತಿದ್ದೀವಿ. ಇದೊಂದು ಮೆಮೊ ಟ್ರೈನು. ಈಗ ಸಮಯ ಬಂದು ರಾತ್ರಿ ಹೆಚ್ಚು ಕಡಿಮೆ 11 ಗಂಟೆ ಆಗಿದೆ. ಈಗ ಜಲ್ನಾ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಈಗ ಬೆಳಗಿನ ಜಾವ ಸುಮಾರು 3 ಗಂಟೆ 3:15 ಆಗಿದೆ. ಈಗ ನಾವು ಈ ಜಲ್ನಾಯಿಂದ ಲೋನಾರ್ಗೆ ಬಸ್ಸಲ್ಲಿ ಹೋಗಬೇಕು.
ಜಲ್ನಾ ರೈಲ್ವೆ ಸ್ಟೇಷನ್ನಿಂದ ಜಲ್ನಾ ಬಸ್ ಸ್ಟ್ಯಾಂಡು ಹತ್ರ ಎಲ್ಲ ಆಟೋಲ್ಲಿ ಹೋಗ್ಬೇಕಾಗತ್ತೆ. ಇದೇ ಜಲ್ನಾ ಬಸ್ ಸ್ಟ್ಯಾಂಡು. ಇಲ್ಲಿ ಬಂದು ವಿಚಾರಿಸಿದಾಗ ತಿಳಿತು ನಮಗೆ ಇಲ್ಲಿಂದ ಲೋನಾರ್ಗೆ ಡೈರೆಕ್ಟ್ ಬಸ್ ಬಂದು ಬೆಳಗಿನ ಜಾವ 5 ಗಂಟೆಗಿದೆ ಅಂತ. ಲೋನಾರ್ಗೆ ಡೈರೆಕ್ಟ್ ಬಸ್ ಬರೋಕ್ಕೆ ಮುಂಚೆನೇ ಸುಲ್ತಾನ್ಪುರ್ ಒಂದು ಬಸ್ ಬಂತು. ಕೆಲವೊಬ್ರು ಹೇಳಿದ್ರು ಸುಲ್ತಾನ್ಪುರಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಲೋನಾರ್ಗೆ ಶೇರಿಂಗ್ ಟ್ಯಾಕ್ಸಿನಲ್ಲಿ ಆರಾಮಾಗಿ ಹೋಗ್ಬೋದು ಅಂತ. ಈಗ ನಾವು ಜಲ್ನಾಯಿಂದ ಸುಲ್ತಾನ್ಪುರ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸುಲ್ತಾನ್ಪುರಿಂದ ಲೋನಾರು ಒಂದು 10 ನಿಮಿಷ ಆಗುತ್ತೆ ಟ್ಯಾಕ್ಸಿ ಅಥವಾ ಬಸ್ಸಲ್ಲಿ. ಈ ಮೆಹಕರ್ಗೆ ಹೋಗೋ ಬಸ್ಗಳೆಲ್ಲ ಸುಲ್ತಾನ್ಪುರಲ್ಲಿ ನಿಲ್ಲಿಸ್ತವೆ. ಸುಲ್ತಾನ್ಪುರಿಂದ ನಾವು ಆರಾಮಾಗಿ ಟ್ಯಾಕ್ಸಿನಲ್ಲಿ ಲೋನಾರ್ಗೆ ಹೋಗ್ಬೋದು. ಈಗ ನಾವು ಸುಲ್ತಾನ್ಪುರಿಂದ ಲೋನಾರ್ಗೆ ಶೇರಿಂಗ್ ಟ್ಯಾಕ್ಸಿನಲ್ಲಿ ಹೋಗ್ತಾ ಇದ್ದೀವಿ. ಸುಲ್ತಾನ್ಪುರ್ ಜಂಕ್ಷನಿಂದ ಲೋನಾರ್ ಬಸ್ ಸ್ಟ್ಯಾಂಡ್ವರೆಗೂ ಶೇರಿಂಗ್ ಟ್ಯಾಕ್ಸಿನಲ್ಲಿ ಬಂದ್ವಿ. ಲೋನಾರ್ ಬಸ್ ಸ್ಟ್ಯಾಂಡ್ ಬಂದು ಇದೇ ರೋಡಲ್ಲಿ ಮುಂದೆ ಇದೆ. ಲೋನಾರ್ ಬಸ್ ಸ್ಟ್ಯಾಂಡಿಂದ ಇಲ್ಲಿವರೆಗೂ ನಾವು ನಡ್ಕೊಂಬಂದ್ವಿ. ಇಲ್ಲೇನು ಕಾಣ್ತಾ ಇದೆ, ಇದೇ ಲೋನಾರ್ ಕ್ರೇಟರ್, ಲೋನಾರ್ ಸರೋವರದ್ದು ಮೇನ್ ಎಂಟ್ರೆನ್ಸು. ಇವಾಗ ಇಲ್ಲೇನು ನೋಡ್ತಾ ಇದ್ದೀವಿ, ಇದೇ ಲೋನಾರ್ ಸರೋವರ್, ಲೋನಾರ್ ಮೀಟಿಯರೈಟ್ ಕ್ರೇಟರ್. ಇದು ವ್ಯೂ ಪಾಯಿಂಟಿಂದ ನೋಡ್ತಾ ಇದ್ದೀವಿ ಮೇಲ್ಗಡೆಯಿಂದ. ಈ ಕ್ರೇಟರ್ ಬಂದು ಸುಮಾರು 1000 ವರ್ಷಗಳ ಹಿಂದೆ ಮೀಟಿಯರೈಟ್ ಬಿದ್ದು ಆಗಿರೋವಂಥ ಕ್ರೇಟರ್ ಇದು. ಲೋನಾರ್ ಸರೋವರ ನೋಡಿದ್ಮೇಲೆ ಅಲ್ಲಿಂದ ನಾವು ಸೀದಾ ಇಲ್ಲಿ ದೈತ್ಯ ಸೂದನ್ ಅನ್ನೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಇಲ್ಲಿ ಚಿನ್ನ ಬಚ್ಚಿಟ್ಟಿದ್ದಾರೆ ಅಂದ್ಬಿಟ್ಟು ದೇವಸ್ಥಾನ, ದೇವರು, ಕಾಂಪೌಂಡು ಏನೂ ಬಿಟ್ಟಿಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆಗಿನ ಕಾಲದಲ್ಲೇ. ಈ ದೇವಸ್ಥಾನದಲ್ಲಿ ಕೂತಿರ್ಬೇಕಾದ್ರೆ ನಮಗೆ ಇಬ್ಬರು ಸ್ಥಳೀಯ ಯುವಕರು ಪರಿಚಯ ಆದರು. ಇವರು ನಮಗೆ ಈ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿ, ಹತ್ರದಲ್ಲೇ ಇರೋ ಆಂಜನೇಯನ ದೇವಸ್ಥಾನದ ಬಗ್ಗೆನೂ ಹೇಳಿ, ಅಲ್ಲಿಗೆ ತಮ್ಮ 2 ವೀಲರಲ್ಲೇ ನಮ್ಮನ್ನ ಕರ್ಕೊಂಡೋಗಿ ವಾಪಸ್ ನಮ್ಮನ್ನ ಹೋಟ್ಲ್ ಹತ್ರ ಬಿಟ್ಟರು. ನಾವು ಬೆಂಗಳೂರು ಬಿಟ್ಟಿದ್ದು 25ನೇ ತಾರೀಕು ರಾತ್ರಿ 11:15ಗೆ ಟ್ರೈನಲ್ಲಿ. 26ನೇ ತಾರೀಕು ಪೂರ್ತಿ ಟ್ರೈನಲ್ಲೇ ಟ್ರಾವೆಲ್ ಮಾಡಿದ್ದೀವಿ. 27ನೇ ತಾರೀಕು ಬೆಳಿಗ್ಗೆ ಇಲ್ಲಿ ಲೋನಾರ್ ಕ್ರೇಟರ್ ನೋಡಿದ್ವಿ. ಅದಾದಮೇಲೆ ಇಲ್ಲಿ ಬಂದು ದೇವಸ್ಥಾನ ನೋಡ್ತಾ ಇದ್ದೀವಿ. ಇದಾದಮೇಲೆ ನಾವಿನ್ನು ಅಜಂತ, ಎಲ್ಲೋರ, ಆಮೇಲೆ ಶಿರ್ಡಿ ನೋಡಬೇಕಾಗಿದೆ. उनकी बीबी बहुत अच्छी थी, उन्होंने सब बनाए हो ऐसा, वो बोलते थे वाला, उन्होंने सब बना के रखा हुआ, उन्होंने कुछ नहीं छोड़ा। यहाँ से पानी आता, ये पानी था उनका जो इसका राज मूर्ति देखी, इसका राज अभी जो अपना तो उसका भी राज नहीं हुआ।
ಇಬ್ಬರು ಸ್ಥಳೀಯ ಯುವಕರು ತೋರಿಸಿದಂಥ ಆಂಜನೇಯನ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಆಂಜನೇಯನ ಮೂರ್ತಿ ಬಿದೋಗಿರೋ ಸ್ವರೂಪದಲ್ಲಿದೆ. ಆಗಿನ ಕಾಲದಲ್ಲಿ ಚಿನ್ನ ಹುಡ್ಕೋಕ್ಕೋಸ್ಕರ ಮೂರ್ತಿ ಕೆಳಗಡೆ ಅಗಿತಾ ಇದ್ರಂತೆ. ಆಗ ಮೂರ್ತಿ ಬಿದ್ದಿದೆ. ಆವಾಗಿಂದ ಇದನ್ನು ಅದೇ ಸ್ವರೂಪದಲ್ಲಿ ಪೂಜಿಸ್ತಾ ಇದ್ದಾರೆ. इधर से नहीं दर्शन करिए आगे ये शो मूर्ति क्या ये देखो कोई दफन थी ऐसी खड़ी थी पहले उसको आड़ा कर दिया। जब ये ऐसे ना अभी ये पर्चे के नीचे सभी टाइप जब आड़ी थी ऐसे खड़ी थी पहले ये ऐसे ना तो निकलने टाइम इतना भोजन ಮತ್ತು ನಾವೀಗ ಸುಲ್ತಾನ್ಪುರ್ ಜಂಕ್ಷನ್ಗೆ ಬಂದಿದ್ದೀವಿ ಲೋನಾರಿಂದ ಶೇರಿಂಗ್ ಟ್ಯಾಕ್ಸಿನಲ್ಲಿ. ನಾವು ನೆಕ್ಸ್ಟು ಅಜಂತಾಗೆ ಹೋಗಬೇಕಾಗಿತ್ತು. ಅಜಂತಾಗೆ ಲೋನಾರಿಂದ ಹೋಗಬೇಕು ಅಂದರೆ ಡೈರೆಕ್ಟ್ ಬಸ್ ಇಲ್ಲ. ನಾವೇನಿದ್ರು ಮೆಹಕರ್ಗೆ ಹೋಗಿ ಮೆಹಕರಿಂದ ಬುಲ್ಡಾನಾಗೆ ಹೋದರೆ ಬುಲ್ಡಾನಾಯಿಂದ ಅಜಂತಾಗೆ ತುಂಬ ಬಸ್ ಇದೆ ಅಂತ ಹೇಳಿದ್ರು. ನಾವೀಗ ಅದೇ ರೀತಿ ಮಾಡ್ತಾಯಿದ್ವಿ. ಮಾರ್ಚ್ ಬೆಳಿಗ್ಗೆ 7 ಗಂಟೆ 7:15 ಇರ್ಬೋದು. ನಾವಿಲ್ಲಿ ಬುಲ್ಡಾನಾ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ರಾತ್ರಿ ನಾವು ಮೆಹಕರ್ ತಲುಪಿದಾಗೇ 8 ಗಂಟೆ ಆಗಿತ್ತು. ಮೆಹಕರಿಂದ ಬುಲ್ಡಾನಾಗೆ 7 ಗಂಟೆಗೆ ಲಾಸ್ಟ್ ಬಸ್, ಅದಾದಮೇಲೆ ಯಾವುದೂ ಬಸ್ ಇಲ್ಲ ಅಂತ ಹೇಳಿದ್ರು. ಆದ್ದರಿಂದ ನಾವು ಮೆಹಕರ್ನಲ್ಲೇ ರಾತ್ರಿ ಉಳ್ಕೋಬೇಕಾಯ್ತು. ಮೆಹಕರಲ್ಲಿ ಇವತ್ತಿನ ಬೆಳಿಗ್ಗೆ ಫಸ್ಟ್ ಬಸ್ ಹತ್ಕೊಂಡು ಇವಾಗ ಇಲ್ಲಿ ಬುಲ್ಡಾನಾಗೆ ಬಂದಿದ್ದೀವಿ. ಈ ಬಸ್ಸು ಬುಲ್ಡಾನಾಯಿಂದ ಅಜಂತಾಗೆ ಹೋಗುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಈ ಬಸ್ ಹತ್ಕೊಂಡು ನಾವು ಅಜಂತಾಗೆ ಹೋಗ್ತಾ ಇದ್ದೀವಿ. ಇದೇ ಅಜಂತಾ ಸ್ಟಾಪು. ಬುಲ್ಡಾನಾ ಬಸ್ಗಳೆಲ್ಲ ಇಲ್ಲೇ ನಿಲ್ಲಿಸೋದು. ಇಲ್ಲಿಂದ ನಾವು ಮೇನ್ ಎಂಟ್ರೆನ್ಸ್ಗೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದು 200-300 ಮೀಟರ್ಸ್ ಆಗ್ಬೋದು. ಇದೇ ಮೇನ್ ಎಂಟ್ರೆನ್ಸ್ಗೆ ಹೋಗುವಂಥ ದಾರಿ. ಮೇನ್ ಎಂಟ್ರೆನ್ಸಿಂದ ಅಜಂತಾ ಕೇವ್ಸು ತುಂಬ ದೂರದಲ್ಲಿದೆ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಒಳಗಡೆ ಬಸ್ ಸರ್ವಿಸ್ ಇದೆ. ಈ ಬಸ್ಸಲ್ಲೇ ನಾವು ಅಜಂತಾ ಕೇವ್ಸ್ಗೆ ಹೋಗ್ಬೇಕಾಗತ್ತೆ. ಇಲ್ಲೇ ನೋಡ್ತಾ ಇದ್ದೀವಿ, ಇದೆ ಅಜಂತಾ ಗುಹೆಗಳು. ಅಜಂತಾ ಗುಹೆಗಳನ್ನ ನೋಡ್ಕೊಂಡು ಬಂದಾದಮೇಲೆ ಮತ್ತೆ ಇದೇ ಬಸ್ಗಳಲ್ಲೇ ನಾವು ಮೇನ್ ರೋಡ್ ಹತ್ರ ಹೋಗ್ಬೇಕಾಗುತ್ತೆ. ಅಜಂತಾ ಕೇವ್ಸ್ ಹೈವೇ ಪಾಯಿಂಟ್ ಇದೆ. ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ವಿ ಊಟ ಮಾಡೋದಕ್ಕೆ. ನಾವೀಗ ಇಲ್ಲಿಂದ ಅಜಂತಾಯಿಂದ ಎಲ್ಲೋರಾಗ ಹೋಗಬೇಕು ಅಂದರೆ ಪಲ್ಬರಿ ಅಂತ ಒಂದು ಊರು ಬರುತ್ತೆ.
ಆ ಊರ ಹತ್ರ ಇಳ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ಸಲ್ಲಿ ಎಲ್ಲೋರಾಗ ಹೋಗ್ಬೇಕಾಗತ್ತೆ. ಪಲ್ಬರಿ ಅನ್ನೋ ಊರಿಗೆ ಈಗ ಇಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಈಗ ನಾವು ಪಲ್ಬರಿನಲ್ಲಿದ್ದೀವಿ. ಅಜಂತಾಯಿಂದ ಪಲ್ಬರಿ ತಲುಪೋಷ್ಟೊತ್ತಿಗೆ ನಮಗೆ 7:30-8 ಗಂಟೆ ಆಗಿತ್ತು. 7 ಗಂಟೆ ಮೇಲೆ ಪಲ್ಬರಿಯಿಂದ ಎಲ್ಲೋರಾಗ ಯಾವುದೂ ಬಸ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಪಲ್ಬರಿಯಲ್ಲೇ ಉಳ್ಕೋಬೇಕಾಯ್ತು. ಪಲ್ಬರಿನಲ್ಲಿ ಯಾವುದೂ ಲಾಡ್ಜ್ ಇಲ್ಲ ಅಂತ ಗೊತ್ತಾಯಿತು. ಆದರೆ ಪಾನಿಪುರಿ ತಿನ್ಬೇಕಾದ್ರೆ ಪಾನಿಪುರಿ ಮರವನು ಮುಂದೆ ಕುಲ್ದಾಬಾದ್ ಅಂತಿದೆ, ಅಲ್ಲೇ ಆಂಜನೇಯನ ದೇವಸ್ಥಾನ ಮಲ್ಲಿಕೊಳ್ಳೋಕೆ ವ್ಯವಸ್ಥೆ ಇದೆ ಅಂತ ಹೇಳ್ದ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ನಾವೀಗ. ಯಾವುದು ಬಸ್ ಇಲ್ಲದಿರೋ ಕಾರಣ ನಾವು ಒಂದು ಗೂಡ್ಸ್ ಗಾಡಿನಲ್ಲಿ ಡ್ರಾಪ್ ತಗೋತಾ ಇದ್ದೀವಿ ಪಲ್ಬರಿಯಿಂದ ಕುಲ್ದಾಬಾದ್ಗೆ. सीधे सीधे बोलता हूँ, मतलब आप लोगों को टेंशन नहीं रहेगा। भले आपका 50-100 रुपया एक्स्ट्रा जाएगा। आप सीधा सीधा अभी औरंगाबाद में जाओ, वहाँ पे रेस्ट. ಇದೇ ಕುಲ್ದಾಬಾದಲ್ಲಿರೋ ಆಂಜನೇಯನ ದೇವಸ್ಥಾನ. ಈ ದೇವಸ್ಥಾನದ್ದೇ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಲಾಡ್ಜಿಂಗು, ಬಂದ ಭಕ್ತರಿಗೆ ಉಳ್ಕೊಳ್ಳೋದಕ್ಕೆ. ನಾವು ರಾತ್ರಿ ಅಲ್ಲೇ ಮಲಗಿದ್ವಿ. ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚು, ಬೆಳಗಿನ ಜಾವ 6 ಗಂಟೆ ಇರ್ಬೋದು. ಕುಲ್ದಾಬಾದಿಂದ ಎಲ್ಲೋರ ಕೇವ್ಸ್ಗೆ ಶೇರಿಂಗ್ ಆಟೋಲ್ಲಿ ಹೋಗ್ತಾಯಿದ್ದೀವಿ. ಇದೇ ಎಲ್ಲೋರ ಗುಹೆಗಳ ಎಂಟ್ರೆನ್ಸು. ಜೈ ಶ್ರೀರಾಮ್ ಅಂತ ಬಂತು. ಮಸಾಲೆ ದೋಸೆ, ಇಡ್ಲಿ, ಸಾಂಬಾರ್. ಎಲ್ಲೋರ ಗುಹೆಗಳಿಗೆ ಎಂಟ್ರಿ ಟಿಕೆಟ್ ತೊಗೊಂಡ್ಮೇಲೆ ನಾವು ಇಲ್ಲಿಂದನೇ ಎಂಟ್ರಿ ಆಗಬೇಕು ಎಲ್ಲೋರ ಗುಹೆಗಳಿಗೆ. ಮಾಡೋಕ್ಕಾಗಲ್ಲ. ಇದೇ ಎಲ್ಲೋರಾದಲ್ಲಿ ಇರ್ತಕ್ಕಂಥ ಕೈಲಾಸ ದೇವಸ್ಥಾನ. ನಾವು ಎಲ್ಲೋರ ಗುಹೆಗಳಿಂದ ಆಚೆ ಬರ್ತಾ ಇದ್ದಂಗೆ ಇಲ್ಲೇ ಮೈನ್ ರೋಡಲ್ಲೇ ಔರಂಗಾಬಾದ್ಗೆ ಬಸ್ಗಳು ಸಿಗುತ್ತೆ. ನಾವು ಶಿರ್ಡಿಗೆ ಹೋಗಬೇಕಾಗಿತ್ತು. ಶಿರ್ಡಿಗೆ ಹೋಗಬೇಕು ಅಂದರೆ ಔರಂಗಾಬಾದ್ಗೆ ಹೋಗಬೇಕು ಅಂದರು. ಹಾಗಾಗಿ ನಾವು ಈಗ ಔರಂಗಾಬಾದ್ಗೆ ಹೋಗ್ತಾ ಇದ್ದೀವಿ ಎಲ್ಲೋರಿಂದ. ಔರಂಗಾಬಾದ್ ತಲುಪೋಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಔರಂಗಾಬಾದಿಂದ ಶಿರ್ಡಿಗೆ 7 ಗಂಟೆಗೆ ಲಾಸ್ಟ್ ಬಸ್ಸು, ಅದಾದಮೇಲೆ ಯಾವುದೂ ಇಲ್ಲ ಅಂತ ಹೇಳಿದ್ರು. ನಾವು ಈಗಲೇ ರಾತ್ರಿಯೇ ಶಿರ್ಡಿ ತಲುಪಬೇಕು ಔರಂಗಾಬಾದಿಂದ ಅಂದರೆ ಯಹೋಲಾ ಅನ್ನೋ ಒಂದು ಊರಿದೆ, ಆ ಊರಿಗೆ ಹೋದರೆ ಅಲ್ಲಿಂದ ಶಿರ್ಡಿಗೆ ಬಸ್ ಸಿಗುತ್ತೆ ಅಂದರು. ನಾವು ಅದೇ ರೀತಿ ಈಗ ಯಹೋಲಾಗೆ ಹೋಗುವಂಥ ಬಸ್ಸಲ್ಲಿ ಕೂತಿದ್ದೀವಿ. ಇದೇ ಯಹೋಲಾ ಬಸ್ ಸ್ಟ್ಯಾಂಡು. ಈಗ ರಾತ್ರಿ ಒಂದು 12 ಗಂಟೆ ಆಗಿರ್ಬೋದು. ನಾವಿಲ್ಲಿಂದ ಶಿರ್ಡಿಗೆ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಈ ಯಹೋಲಾದಿಂದ ನಾವು ಶಿರ್ಡಿಗೆ ಹೋಗೋಷ್ಟೊತ್ತಿಗೆ ಮಧ್ಯರಾತ್ರಿ 1-1:30 ಆಗಿತ್ತು. ಮಧ್ಯರಾತ್ರಿ ಶಿರ್ಡಿ ತಲುಪಿದ ಮೇಲೆ ನಾವು ಶಿರ್ಡಿ ಟ್ರಸ್ಟ್ದೇ ಲಾಡ್ಜಿಂಗ್ ಇದೆ, ಅಲ್ಲೇ ಉಳ್ಕೊಂಡಿದ್ವಿ. ಮಾರ್ಚ್ 30 ಬೆಳಗ್ಗೆ 7 ಗಂಟೆ 7:30 ಇರ್ಬೋದು. ಒಳಗಡೆ ಶಿರ್ಡಿ ಸಾಯಿಬಾಬಾ ಅವ್ರದ್ದು ದರ್ಶನ ಮಾಡಿಕೊಂಡು ಈಗ ಆಚೆ ಬಂದು ನಿಂತಿದ್ದೀವಿ. ಇದೇ ಶಿರ್ಡಿಲಿ ಇರ್ತಕ್ಕಂಥ ಸಾಯಿಬಾಬಾ ಅವ್ರ ದೇವಸ್ಥಾನ. ನಾವು ಬುಕ್ ಮಾಡಿದ್ದ ಟ್ರೈನ್ ಟಿಕೆಟು ಕನ್ಫರ್ಮ್ ಆಗಲಿಲ್ಲ ಬೆಂಗಳೂರಿಗೆ. ಆದ್ದರಿಂದ ನಾವು ಶಿರ್ಡಿಯಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ. ನಾವು ಬೆಂಗಳೂರು ತಲುಪಿದಾಗ 31ನೇ ತಾರೀಕು ಮಾರ್ಚು 8:30-9 ಗಂಟೆ ಆಗಿತ್ತು.